ಪ್ರತಿ ಸಲ ಮಂಡ್ಯ ಸ್ಟೈಲ್ ಉಪ್ಸಾರನ್ನ ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೆ. ಇವತ್ತು ತುಮಕೂರು ಸ್ಟೈಲ್ ಉಪ್ಸಾರು ಹೇಗಿರುತ್ತೆ ಅಂತ ತೋರಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಇವತ್ತು ಗೀತಕ್ಕಂದೇ ರೆಸಿಪಿ. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳಲ್ಲೇ ಮಾಡ್ತಾಯಿದ್ದೀವಿ. ಮೊದಲಿಗೆ ಕುಕ್ಕರ್ಗೆ ಅವರೆಕಾಳು, 2 ಟೊಮೊಟೊ, ಹಸಿಮೆಣಸಿಕಾಯಿ, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು 2 ವಿಷಲ್ಲು ಅಥವಾ 3 ವಿಷಲ್ ಕೂಗಿಸಿದ್ರೆ ಸಾಕು. ಮತ್ತು ಇನ್ನೊಂದು ಪ್ಯಾನ್ಗೆ ಜೀರಿಗೆ, ಮೆಣಸು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಈ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಎಲ್ಲ ಇರುತ್ತಲ್ವ, ಈ ಚಳಿಗೆ, ವೆದರ್ಗೆ, ಕೆಮ್ಮು, ಕಫಾಗೆಲ್ಲ ಇದು ತುಂಬಾ ಒಳ್ಳೇದಂತಲೇ ಹೇಳ್ಬೋದು. ಇದೊಂದು ಸ್ವಲ್ಪ ಜೀರಿಗೆ ಮೆಣಸು ಹೋಗ್ತಾ ಇದ್ದರೆ ನಮ್ಮ ದೇಹಕ್ಕೆ ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಕಫ ಎಲ್ಲ. ಈ ಚಳಿಗಂತೂ ಹೇಳಿದ ಮಾಡಿಸಿ ಸಾಂಬಾರು ಅಂತಲೇ ಹೇಳ್ಬೋದು. ಇನ್ನು ಜಾರಿಗೆ ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ನಿಂಬೆಹಣ್ಣು ಗಾತ್ರಕ್ಕಿಂತ ಸ್ವಲ್ಪ ಕಡಿಮೆ ಹುಣಸೆಹಣ್ಣು, ಯಾಕಂದರೆ ಟೊಮೊಟೊ ಆಲ್ರೆಡಿ 2 ಹಾಕಿರೋದ್ರಿಂದ ಹುಳಿ ಜಾಸ್ತಿ ಆಗಿರುತ್ತೆ, ಸ್ವಲ್ಪ ಹಾಕೋಬೇಕು. ಇನ್ನು ಕುಕ್ಕರಲ್ಲಿ ಆಲ್ರೆಡಿ 1 ಕೂಗು 2 ಕೂಗ್ತು, ಅದನ್ನು 2 ಟೊಮೆಟೊ, ಸ್ವಲ್ಪ ಕಾಳು, ಹೆಸರು ಮೆಣಸಿಕಾಯಿ ಎಲ್ಲ ತೊಗೊಂಡು ರುಬ್ಕೊಂಡು, ಕೊತ್ತಂಬರಿ ಸೊಪ್ಪನ್ನ ತರ್ತರಿಯಾಗಿ ರುಬ್ಕೋಬೇಕು. ನಾವೇನು ಬೇಯಕ್ಕೆ ಹಾಕಿದ್ವಿ ಅದನ್ನು ತರ್ತರಿಯಾಗಿ ರುಬ್ಕೊಂಡು ಆ ಸಾಂಬಾರಿಗೆ ಬೆಂದಿರೋದಕ್ಕೆ ಇದನ್ನು ಆ್ಯಡ್ ಮಾಡಿದ್ರೆ ಮುಗ್ದೋಯ್ತು. ನಾಟಿ ಸ್ಟೈಲ್ ಉಪ್ಸಾರು ರೆಡಿ ಆಗೋಗುತ್ತೆ. ಅಂದರೆ ನಾಟಿ ಸ್ಟೈಲ್ ತುಮಕೂರು ಸ್ಟೈಲ್ ಉಪ್ಸಾರು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇದಕ್ಕೆ ಯಾವ ಒಗ್ಗರಣೆ ಏನೂ ಬೇಕಾಗಲ್ಲ. ನಿಮ್ಗೇನಾದರೂ ಒಗ್ಗರಣೆ ಬೇಕು ಅಂದರೆ ಕಾಳನ್ನ ತೊಗೊಂಡು ಒಗ್ಗರಣೆ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಂತಲೇ ಹೇಳ್ಬೋದು. 1 ಮುದ್ದೆ ತಿನ್ನೋರು 2 ಮುದ್ದೆ ಬೇಕಾದರೂ ತಿನ್ಬೋದು. ಈ ಚಳಿಗೆ ಅಷ್ಟು ಹೇಳಿ ಮಾಡಿಸಿದ್ದು ಸಾಂಬಾರು ಅಂತಲೇ ಹೇಳ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ, ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ನಮ್ಮ ದೀಪು ಫೇವ್ರೆಟ್ ಉಪ್ಸಾರು ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಮಂಡ್ಯ ಸ್ಟೈಲ್ ಉಪ್ಸಾರು ನಾವು ಬಿಡ್ತೀವ, ನಾನು ಆ ಸಾಂಬಾರು ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಖಾರ ನೋಡಿ ಬಾಯಲ್ಲಿ ನೀರು ಬರುತ್ತೆ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.